ಸರ್ ಒಂದು ವಾರಕ್ಕೇನೆ ಈ ರೀತಿಯಾಗಿ ಏನಪ್ಪ ಬಿಗ್ ಬಾಸ್ ನೀವು ಹೊರಗಡೆಗೆ ಬಂದ್ರಿ. ರಕ್ಷಿತಾ ಹೊರಗಡೆ ಹೋಗಿದ್ಲು. ಹೋಗಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆಗೆ ಬಂದ್ರು. ಅದು ಹೆಂಗಾಗಿದೆ ಅಂದ್ರೆ ನೀವು ಮತ್ತೆ ಅವರು ಅಮಿತ್ ಅವ್ರು ಹೊರಗಡೆಗೆ ಬಂದಿದ್ದು ಅದೊಂದು ರೀಸನ್ನು. ರಕ್ಷಿತಾ ಎಲ್ರೂ ಮನೆಯಿಂದ ಹೊರಗಡೆ ಹಾಕ್ತೀನಿ ಒಂದು ರೀಸನ್ನು. ಸೊ ಎಲ್ಲ ಈಗ ಮಿಕ್ಸ್ ಆಗಿ ಈಗ ಬಿಗ್ ಬಾಸ್ಗೆ ಹೊಡ್ತಾ ಬಿದ್ದಿದೆ. ಬಿಗ್ ಬಾಸ್ಗೆ ಯಾರಾದ್ರೂ ಏನಾದ್ರು ಮಾಡ್ಬಿಟ್ಟಿದ್ದಾರಾ, ಬಿಗ್ ಬಾಸ್ಗೆ ಏನಾದ್ರು ಆಗ್ಬಿಟ್ಟಿದ್ಯಾ ಅಂತ ಯಾವ ಥರದ್ದು ಬರ್ತಿದೆ ತೋಟ ಏನು ಹೇಳ್ತೀರಾ? ಮೇಡಮ್ ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಅದು ಬಂದ್ಬಿಟ್ಟು ಅಲ್ಲಿ ಟಾಸ್ಕು ಎಲಿಮಿನೇಷನ್ನು ಮತ್ತು ನಾಮಿನೇಷನಿಂದ ನಾವೆಲ್ಲ ಹೊರಗಡೆ ಬಂದಿರೋದು. ಒಂಟಿ ಜಂಟಿಯಿಂದ ನಾನು ಅಮಿತ್ ಅವರು ಹೊರಗಡೆ ಬಂದಿರೋದು. ಮತ್ತು ಕೆಲವೊಂದು ಬಿಗ್ ಬಾಸ್ ನೇಮಗಳ ಪ್ರಕಾರ ಅವರು ರಕ್ಷಿತ್ ಅವರು ಡೇ 1 ಫಸ್ಟ್ ಡೇನೇ ಹೋಗ್ಬಿಟ್ಟು ಆಮೇಲೆ ಬಂದಿದ್ದು. ಅವರು ಬಂದ್ಬಿಟ್ಟು ಒಂದು ಸೀಕ್ರೆಟ್ ಜಾಗದಲ್ಲಿ ಇದ್ಬಿಟ್ಟು ನಾನು ಇದಕ್ಕೋಸ್ಕರ ಬಂದು ಏನೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾನಸಿಕವಾಗಿ ನೊಂದು ಬೆಂದು ಅವತ್ತು ಬಂದಾಗ, ಅವತ್ತು ಸುದೀಪ್ ಸರ್ ಹತ್ರ ತನ್ನ ಸಂಕಟನ ಹೇಳ್ಕೊಂಡಾಗ, ಅದಕ್ಕೆ ನಿಮ್ಮನ್ನೆಲ್ಲ ಯಾರೆಲ್ಲ ಮನೆಯಿಂದ ಹೊರಗಡೆ ಕಳಿಸ್ತಿರೋ, ನೀವು ಯಾರನ್ನ ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟಪಡ್ತೀರ, ನಾನು ಮನೆಯಿಂದ ಎಲ್ಲರನ್ನೂ ಆಚೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅದು ಒಂದು ಆ ವಿಷಯಕ್ಕೆ ಆ ಸಂದರ್ಭಕ್ಕೆ ಅಲ್ಲಿ ಹೇಳಿದೆ ಹೊರತು ಅದಕ್ಕಿದಕ್ಕೂ ಸಂಬಂಧ ಇಲ್ಲ.